ಅದಕ್ಕೆ ಕೆಲವು ಸಾರಿ ದೇವರು ಕಷ್ಟಗಳನ್ನ ನಮ್ಮ ಜೀವನಗಳಲ್ಲಿ ಅನುಮತಿಸ್ತಾನೆ. ಆದರೆ ಅನುಮತಿಸಿದ ದೇವರು ಅದೇ ಕಷ್ಟಗಳಲ್ಲಿ ನಮ್ಮನ್ನು ನಾಶ ಮಾಡಿಬಿಡೋದಿಲ್ಲ. ಅದಕ್ಕೆ ದೇವರು ಮತ್ತೆ ದೇವರು ವಾಗ್ದಾನ ಮಾಡ್ತಾನೆ, ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ. ನೀವು ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ನನಗೆ ಹೇಳೋದಕ್ಕಾಗುತ್ತೆ, ಆ ಪಡುವೆಲ್ಲ ಕಷ್ಟಗಳಲ್ಲಿ ಅನೇಕ ನೋವುಗಳನ್ನ, ವೇದನೆಗಳನ್ನ, ಹಿಂಸೆಗಳನ್ನ ಅನುಭವಿಸ್ತೀರಿ. ಆದರೂ ಮನುಷ್ಯರಿಂದ ನಾವು ಕೈ ಬಿಡಲ್ಪಟ್ಟಿದ್ದೀವಿ, ಆದರೆ ದೇವರಿಂದ ನಾವು ಕೈ ಬಿಡಲ್ಪಟ್ಟವರಲ್ಲ. ಹಾಗೆ ಅನೇಕರು ಸಭೆಯಲ್ಲಿ ಕೂತ್ಕೊಂಡಿದ್ದೀರಿ, ಹಿಂಸೆ ಇದೆ, ಕಷ್ಟ ಇದೆ, ಆದರೂ ನೀನು ನಾನು ಕೈ ಬಿಡಲ್ಪಟ್ಟವರಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾವಿನ್ನೂ ಜೀವಂತವಾಗಿದ್ದೇವೆ, ನಾವಿನ್ನು ಮುಂದಕ್ಕೂ ಜೀವಂತವಾಗಿರುತ್ತೇವೆ. ಬದುಕಿ ದೇವರನ್ನು ಮಹಿಮೆ ಪಡಿಸುವವರಾಗಿರುತ್ತೇವೆ. ಜೀವಂತವಾಗಿದ್ದು ಕರ್ತನನ್ನು ನಾವು ಮಹಿಮೆ ಪಡಿಸುವ